ಸಿಟಿ ಆದಮೇಲೆ ಈ ಪಾರ್ಕಿಂದ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಹಾಗೆ ಗಂಗಣ್ಣನವರು ತುಂಬ ಪಾರ್ಕ್ ಮಾಡಿದ್ದಷ್ಟೇನೆ, ಅದರ ಬಗ್ಗೆ ಯಾವುದೇ ಗಂಗಾಧರ್ ಅಂತ ಹೇಳಿ ನಾವೆಲ್ಲ ಗಂಗಣ್ಣ ಅಜ್ಜ ಅಂತ ಕರಿತೀವಿ ಪ್ರೀತಿ. ಅದೇ ಇದೆಲ್ಲ ತುಂಬ ಗಲೀಜಿರ್ತಿತ್ತು. ನಮಸ್ತೆ ಸ್ನೇಹಿತರೆ, ಇವತ್ತು ಶಿವಮೊಗ್ಗ ನಗರದ ಶೇಷಾದ್ರಿಪುರದ 3ನೇ ಕ್ರಾಸಿನಲ್ಲಿರುವ ಒಂದು ಪಾರ್ಕಿಗೆ ಬಂದಿದ್ದೀವಿ. ಇದು ಪಾರ್ಕು ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣಗೊಂಡಿದೆ. ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣಗೊಂಡ ನಂತರ ಇದಕ್ಕೆ ಸ್ವಚ್ಛತೆಗಾಗಲಿ ಯಾವುದಕ್ಕಾಗಲಿ ಯಾರೂ ಬಂದಿಲ್ಲ. ನಂತರ ಈ ಸ್ಥಳೀಯದಲ್ಲೇ ಇರುವಂಥವರು ಇದನ್ನು ಪಾರ್ಕನ್ನು ಭಾಳ ನಿಯಮಿತ ಟೈಪಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಯೋಚನೆ ಮಾಡಿಕೊಂಡು ಸ್ವಂತ ತನ್ನ ಮನೆ ತನ್ನ ಆಸ್ತಿ ಅಂತ ಭಾವಿಸ್ಕೊಂಡು ಇದನ್ನು ದಿನನಿತ್ಯವೂ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಗಿಡಗಳನ್ನು ಹಾಕಿದಾಗ ಭಾಳಷ್ಟು ಜನರು ಕಿತ್ಕೊಂಡು ಹೋಗಿರ್ತಾರೆ. ಆ ಕಿತ್ತೋದ್ರೂ ಬೇಸರಗೊಳ್ಳದೆ ಇವರು ಆಲ್ರೆಡಿ ಅದಕ್ಕೆ ಮತ್ತೆ ಪುನಃ ಬಂದು ಗಿಡಗಳನ್ನು ಇಡ್ತಾ ಇದ್ದಾರೆ. ದಿನನಿತ್ಯ ದೇವರಿಗೆ ಪೂಜೆ ಪುರಸ್ಕಾರ ಬಹುಶಃ ಬೆಳಗ್ಗೆ ಸಂಜೆ ತಪ್ಪೋದನ್ನು ಬಹುಶಃ ಗೊತ್ತಿಲ್ಲ. ಆದರೆ ಇವರು ಬೆಳಗ್ಗೆ ಸಂಜೆ ತನ್ನ ಈ ಪರಿಸರದಲ್ಲೇ ದೇವರು ಅಂತ ಮನ್ಕೊಂಡ್ಕೊಂಡು ದಿನನಿತ್ಯ ನೀರೆಲ್ಲ ಹಾಕೊಂಡು ತನ್ನ ಇದು ಮಾಡ್ಕೊಂಡಿದ್ದಾರೆ. ಇವತ್ತು ಅವರನ್ನು ನಿಮ್ಮನ್ನು ಪರಿಚಯ ಮಾಡಿಸ್ತೀನಿ, ಹಾಗೂ ಈ ಪಾರ್ಕನ್ನು ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳಂತ್ರಿ. ಅವ್ರು ಏನು ಮಾಡಿದ್ರು ಎಂತ ಆಯ್ತು ಅಂತ ಪ್ರತಿಯೊಂದೊಂದು ಅವ್ರ ಬಾಯಿಂದನೇ ಕೇಳಂತ್ರಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಗಂಗಾಧರಪ್ಪ. ಎಲ್ಲಿರೋದು ನೀವು? ಇಲ್ಲಿ ಮುಂದೆ ಬಿಲ್ಡಿಂಗ್ ಇದೆ, ಅದೇ ಬಿಲ್ಡಿಂಗಲ್ಲಿದೆ. ಇದು ಪಾರ್ಕ್ ಯಾವಾಗ ಆಗಿದ್ದು? ಇದು ಪಾರ್ಕ್ ಸಿಟಿ ಕಲ್ಲ ಅದೆಲ್ಲ ಮಾಡಿದ್ರಲ್ಲ, ಅವಾಗ ಕಳಿಸಿರಿದ್ನ ಈ ಕಲ್ಲೆಲ್ಲ ಹಾಕಿದ್ರು. ಹಾಕಿಕೊಟ್ಟು ಹೋದ್ಮೇಲೆ 2 ಗಿಡ ನೆಟ್ಟು ಸಣ್ಣ. ಆಮೇಲೆ ಈ ಕಡೆ ನೀರು ಏನಾಯ್ತು ಅಂತ ನಿಕ್ಕಿ ನೋಡಿಲ್ಲ, ನೋಡೇ ಇಲ್ಲ. ಬರ್ತಾರೆ, ಫೋನ್ ಮಾಡಿದ್ರೆ ಅಂತ ಸುಮ್ಮನೆ ಆಗ್ತಾರೆ. ಗಿಡ ಬೇಕಾದ ಅವಲೇ ಹೇಳಿದ್ದೆ, ಸರ್ ನಮ್ಗೆ ಗಿಡ ಬೇಕು ಕೊಟ್ಟು ನಾನು ಇಡ್ತೀನಿ, ಎಲ್ಲ ತಂದು ಕೊಡ್ತೀವಿ ಅಂದ್ರೆ ಒಬ್ಬರು ಕೊಡ್ತಾ ಇಲ್ಲ. ನಾನು ಅಲ್ಲಿ ಇಸ್ಕೊಂಬಂದೆಲ್ಲ ರೆಡಿ ಮಾಡಿದ್ದೀನಿ ಎಲ್ಲ. ತಾವೇ ಗಿಡಗಳು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಅದನ್ನ? ಇದು ಈಗ ಪರಿಸ್ಥಿತಿ ಓಪನ್ ಆಯ್ತಲ್ಲ, ಅವಾಗಿಂದ ತೆಂಗಿನ ಮರ ಅವ್ರವ್ರಿಗೆ ಪೂಜೆ ಮಾಡಿಕೊಟ್ಟವೆಲ್ಲ ನೆಟ್ಟಿದ್ದವನ್ನ. ಅವ್ರ ಮನೇಲಿ ಪೂಜೆ ಮಾಡಿದ್ದು ಮೊಳಕೆ ಬಂದವಲ್ಲ ಸರ್, ಅವು ಕೊಟ್ಟರು. ನಾನು ನೆಟ್ಬಿಟ್ಟೆ ಅಲ್ಲಿ 3 ಅವೆಲ್ಲ ಅವರೇ ಒಬ್ಬೊಬ್ಬರ ಮನೇಲಿ ಒಬ್ರು ಕೊಟ್ಟಾರೆ. ಅವೆಲ್ಲ ಗಿಡ ತೆಂಗಿನ ಗಿಡ ಮಾತ್ರ, ಇನ್ನು ಬೇರೆ ಎಲ್ಲ ನಾನು ತಂದೆಲ್ಲ ಗಿಡಗಳನ್ನು ತಾವು ತಂದಿದ್ದೀನಿ. ಇಲ್ಲಿ ಸಂಜೆ ಆದ್ಮೇಲೆ ಮಕ್ಕಳು ಆಮೇಲೆ ಹಿರಿಯರವರೆಲ್ಲ ವಾಕ್ ಹೋಗ್ತಾ ಇದೇ ಹೋಗ್ತಾರೆ. ಮಕ್ಕಳು ಬಾಲ ಆಡ್ತಾರೆ ಅಲ್ಲಿ ಇಲ್ಲಿ ಬಿಟ್ಟು ಆಡ್ತಿದ್ರು, ಗಿಡ ಮುರಿದೋಗ್ಬಿಡ್ತಾವೆ, ಅವೆಲ್ಲ ಹೊಡೆದು ಅಲ್ಲಿ ಹೋಗ್ಯಾರ. ಹಾಗಾಗಿ ತಮ್ಮ ಮಕ್ಕಳನ್ನ ಸಾಕ್ತಂಗೆ ಈ ಗಿಡಗಳನ್ನ ನಾನು ಸಾಕ್ತಾ ಬಂದಿದ್ರೆ ಎಷ್ಟೋ ಜನ ಮಕ್ಕಳು ಆಟ ಆಡ್ತಾ ಗಿಡಗಳನ್ನ ಮುದ್ದಿದ್ದಾರೆ. ಅಂತರದಲ್ಲೂ ಪುನಃ ಮತ್ತೆ ನೆಡ್ತಾ ಹೋಗ್ತಾ ಇದ್ದೀರಾ? ಹೌದು, ಎಷ್ಟು ಗಿಡ ಮುರಿದಾಕ್ಯಾರೆ. ಹಾಗೂ ಯಾವ್ಯಾವ ಗಿಡಗಳನ್ನು ಬೆಳೆಸ್ತಾ ಹೋಗ್ತಾ ಇದ್ರಿ ಅಲ್ಲಿ? ಸರ್ ಹೂವಿನ ಗಿಡ, ಪ್ರತಿಯೊಂದು ಬಾಳೆ ಗಿಡ, ತೆಂಗಿನ ಮರ, ಈಗ ಹೂ ಬಿಡೋ ಯಾವುದು ಎಲ್ಲ ಬೆಳೆಸ್ತಾ ಇದ್ದೀನಲ್ಲ. ಯಾವ ಸಿಕ್ತೋ. ಆಮೇಲೆ ಈ ಪಾರ್ಲೆಕಾಯ್ದು, ಹಣ್ಣಿಂದು ಮತ್ತು ಹೂವಿಂದು ಎಲ್ಲ ಹಾಕ್ತೀನಿ, ಎಲ್ಲ ತಂದು ಹಾಕಿ ಅದಕ್ಕಂತ ಇದೀನಲ್ಲ. ಹೂವಿನ ಗಿಡ ಬೆಳೆಸಿದ್ದೀರಾ? ಪಾರ್ಕಿಗೆ ಬಂದಾಗ ಜನಗಳಿಗೆ ದೇವರಿಗೆ ಹೂವು ಆಗಲಿ ಮಕ್ಕಳಿಗೆ ಹಣ್ಣು ಬರೋಂಥ ಗಿಡಗಳು ಹಾಕ್ತೀನಿ. ಹೌದು. ಅವು ನಾವು ತಿಂದು ಅವ್ರಾರು ತಿನ್ನಲಿ, ಮುಂದೆ ಯಾರು ಬಂದವ್ರು ತಿಂದ್ಕೊಂಡು ಹೋಗಲಿ ಅಷ್ಟೇ. ನಮ್ಮ ಕಾಯ ಮಾಡ್ತಾಯಿದ್ವಿ. ಪಾರ್ಕ್ ಎಲ್ಲ ತುಂಬ ಹಾಳಾಗಿತ್ತು. ಗಂಗಣ್ಣ ಅಂಕಲ್ ಅವರು ಎಲ್ಲ ಕ್ಲೀನಾಗಿ ನೀಟ್ ಮಾಡಿ ಗಿಡಗಳನ್ನೆಲ್ಲ ನೆಟ್ಟಿ ಪಾರ್ಕಿಗೆ ಒಂದು ಒಳ್ಳೆ ಇದನ್ನು ತಂದಿದ್ದಾರೆ. ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಪಾರ್ಕು. ಗಿಡ ನೀರು ದಿನ ಹಾಕ್ತಾರೆ, ಅದಕ್ಕೆ ಚೆನ್ನಾಗಿ ಆರೈಕೆ ಮಾಡ್ತಾರೆ ಗಿಡಗಳಿಗೆಲ್ಲ.
ನಮಸ್ಕಾರ, ನಮ್ಮ ಹೆಸರು ಲಕ್ಷ್ಮಿ ಅಂತ. ಇದು ಸ್ಮಾರ್ಟ್ ಸಿಟಿ ಆದಮೇಲೆ ಈ ಪಾರ್ಕಿಂದ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಈಗ ನಮ್ಮ ಅಪ್ಪಾಜಿಯವರು ಸ್ವಲ್ಪ ಮುಂದಿಂತ ಎಲ್ಲ ದಿನ ಕಸ ಎಲ್ಲ ಗೂಡಿಸೋದು, ಕ್ಲೀನ್ ಮಾಡೋದು ಎಲ್ಲ ಪ್ರತಿಯೊಂದು ಜವಾಬ್ದಾರಿಯಾಗಿ ನಿಭಾಯಿಸ್ತಾ ಇದ್ದಾರೆ. ದಿನ ಗಿಡಗಳನ್ನ ನೆಟ್ಟಿ ಅದು ಸ್ವಚ್ಛಂದನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ನಮಸ್ಕಾರ. ಇಲ್ಲಿ ಚೆನ್ನಾಗಿ ಗಂಗಣ್ಣನವರು ತುಂಬ ಚೆನ್ನಾಗಿ ಗಿಡಗಳೆಲ್ಲ ಕಾಪಾಡ್ತಿದ್ದಾರೆ, ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಎಲ್ಲರಿಗೂ ಇದು ಅಕ್ಕಪಕ್ಕ ಜನಕ್ಕೆ ತುಂಬ ಒಳ್ಳೇದಾಗ್ತಾ ಇದೆ. ತುಂಬ ಚೆನ್ನಾಗಿ ತನ್ನ ಮಕ್ಳಿಗೆ ನೋಡ್ಕೊಂತಾರೆ. ಗಿಡಗಳಿಗೆಲ್ಲ ನೀರು ಬೇಸಿಗೆಗಾಲದಲ್ಲ ಅಂತ ನೀರೆಲ್ಲ ಚೆನ್ನಾಗಿ ಅವರೇ ಹಾಕ್ತಾರೆ. ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಂತಾರೆ. 4 ಜನ ಇಲ್ಲಿ ಜನಕ್ಕೆಲ್ಲ ತುಂಬ ಬಂದವರು ನಮಸ್ಕಾರ, ನನ್ನ ಹೆಸರು ಶುಭಾ ಕಾಮತ್ ಅಂತ. ನಾನು ಇದು ಶೇಷಾದ್ರಿಪುರಂ 3rd ಕ್ರಾಸಲ್ಲಿ ಇರೋದು. ಈ ಪಾರ್ಕನ್ನು ಈಗ ಸ್ಮಾರ್ಟ್ ಸಿಟಿಯವರು ಈ ಪಾರ್ಕ್ ಮಾಡಿದ್ದಷ್ಟೇ, ಅದರ ಬಗ್ಗೆ ಯಾವುದೇ ಇದನ್ನು ಹಮ್ಮಿಕೊಳ್ಳಿಲ್ಲ. ಇಲ್ಲಿ ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮನೇನು ಹಮ್ಮಿಕೊಳ್ಳಿಲ್ಲ. ಆದರೆ ಇದೇ ಏರಿಯಾದ ಶೇಷಾದ್ರಿಪುರಂ 3ನೇ ಕ್ರಾಸಿನ ಹಿರಿಯರಾದ್ರ ಗಂಗಾಧರ್ ಅಂತ ಹೇಳಿ ನಾವೆಲ್ಲ ಗಂಗಣ್ಣ ಅಜ್ಜ ಅಂತ ಕರಿತೀವಿ ಪ್ರೀತಿಯಿಂದ. ಅವರು ಈ ಪಾರ್ಕನ್ನು ಉದ್ಧಾರ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಪಾಪ ಹಗಲು ರಾತ್ರಿ ಅಂತ ಗಿಡಗಳನ್ನು ಬೆಳೆಸೋದು, ಅದನ್ನ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು, ಗಿಡಗಳನ್ನೆಲ್ಲ ಬೆಳೆಸಿ ಇದು ಮಾಡ್ತಾ ಇದ್ದಾರೆ. ಬೇಸಿಗೆಗಾಲದಲ್ಲಿ ನೀರು ಉಣಿಸ್ತಾರೆ. ಪಾಪ ಬೇಸಿಗೆಗಾಲದಲ್ಲಿ ನೀರು ಕೊಡ್ತಾರೆ ಅದಕ್ಕೆ. ಹೀಗೆ ಏನೋ ಅಭಿವೃದ್ಧಿ ಕಾರ್ಯ ಮಾಡ್ತಿದ್ದಾರೆ. ಅದನ್ನು ಅದೇ ಇದೆಲ್ಲ ತುಂಬ ಗಲೀಜಿರ್ತಿತ್ತು. ಯಾರು ಏನು ಕೈ ಹಾಕ್ತಾ ಇದ್ದಿಲ್ಲ. ಇವಾಗ ಅವರು ಗಂಗಣ್ಣ ಅಂತ ನಾವು ಗಂಗಣ್ಣ ಅಂತೀವಿ. ಅವ್ರು ನಿತ್ಯ ಇಲ್ಲೆಲ್ಲ ದಿವಸ ಕಸ ಗುಡಿಸೋದು, ಕ್ಲೀನ್ ಮಾಡೋದು, ಗಿಡಗಳಿಗೆಲ್ಲ ನೀರು ಹಾಕೋದು, ಗಿಡಗಳು ತಂದು ಹಾಕೋದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು. ಅವ್ರು ನಿತ್ಯ ಮಾಡಿದ್ಕೆ ಪಾರ್ಕು ಬಂದು ಕೂತ್ಕೊಳ್ಳೋಕ್ಕೆ ಜನಗಳಿಗೆ ಎಲ್ಲ ಅನುಕೂಲ ಆಗೈತೆ. ಸುಮ್ಮನೆ ಇಲ್ಲ ಅನ್ನೋಂಗಿಲ್ಲ. ಒಂದು ಗಿಡ ಎಲ್ಲ ಬಿದ್ದರೂ ಎತ್ತಾಕ್ತಾರೆ, ಎಲ್ಲ ಮಾಡ್ತಾಯಿದ್ದಾರೆ. ದಿವಸ ಕಸ ಗುಡಿಸೋದು, ಸುಡೋದು, ಎಲ್ಲ ಬಾಚೋದು ಎಲ್ಲ ಮಾಡ್ತಿದ್ದಾರೆ. ನೀರು ಹಾಕೋದು ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ಕುತ್ಕೊಳಕ್ಕೆ 4 ಜನ ಬಂದು ಸ್ಕೂಲಿಂದ ಯಾರ್ಯಾರು ಬಂದ್ರೂ ಕುತ್ಕೊತಾರೆ ಗಾಳಿಗೆಲ್ಲ. ನಮಗೂ ಗಾಳಿಗೆಲ್ಲ ಬರ್ತೈತೆ, ಎಲ್ಲ ಚೆನ್ನಾಗಿದ್ವಿ.
ಸೊಳ್ಳೆ ಪಳ್ಳೆದು ಅಷ್ಟೇ ಏನು ಇದಿಲ್ಲ. ಅವಾಗಂತೂ ಕಾಲಿಡೋಕ್ಕಾಗ್ತಿದ್ದಿಲ್ಲ ಇಲ್ಲಿ. ಮಳೆ ಬಂದ್ರೂ ನೀರು ಹೋಗ್ಲಿಲ್ದ್ರೂ ಅವ್ರು ಬಂದು ಮಳೆ ಒಳಗೇನೆ ಕೋಲ್ ಹಾಕಿ ಎಲ್ಲ ತಳ್ಳಿ ಇದು ಮಾಡ್ತಾರೆ. ಹುಷಾರಿಲ್ಲ ಅಂತಿದ್ದೆ ಅಂಥದ್ರು ಬಂದು ಮಾಡ್ತಾ ಸರಿ, ಊಟ ಮಾಡ್ಕೊಂಡ್ಬರ್ತೀನಿ. ಅವ್ನು ಊಟ ಮಾಡಿಲ್ಲ ಊಟ ಮಾಡಿಲ್ಲ ಅವನು. ಏನು ಮಾಡಿಲ್ಲ ಸುಮ್ಮನೆ